ಈಗ ಸ್ಕೂಬಾ ಡೈವಿಂಗ್ ಹೋಗಿದ್ದೆ, ನಮ್ಮ ಮಕ್ಕಳು ಆಸೆ ಪಟ್ಟು. ಎರಡನೇದೇನಪ್ಪ ಅಂತಂದರೆ, ನಾನು ಈ ಪ್ರಕೃತಿ ಸಂಪತ್ತಿದೆಯಲ್ಲ ನಿಮ್ಮ ಕರಾವಳಿ ಪ್ರದೇಶ, ಇದನ್ನು ಸರಿಯಾದ ರೀತಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಎಕ್ಸ್ಪ್ಲೋರ್ ಆಗಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ 300 ಕಿಲೋಮೀಟರ್ ಏನಿದೆಯಲ್ಲ, ಇದು ಸಾರ್ವಜನಿಕ ಅನುಕೂಲ ಆಗಬೇಕು. ಇಲ್ಲಿ ಒಳ್ಳೊಳ್ಳೆ ಇನ್ವೆಸ್ಟರ್ಸ್ ಬರಬೇಕು, ಉದ್ಯೋಗಗಳ ಸೃಷ್ಟಿ ಮಾಡಬೇಕು. ಈಗ ನಾನು ಯಾವ ಒಂದು 15-20 ವರ್ಷದಿಂದ ನಾನು ಬ್ಯಾಂಕಾಕ್ ಹೋಗಿದ್ದೆ, ಅಲ್ಲಿ ನೋಡಿದ್ದೆ. ಅಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದಲ್ಲ, ಇಲ್ಲಿ ಸ್ವಲ್ಪ ನಮ್ಮ ಇಲ್ಲಿ ಹುಡುಗರು, ಲೋಕಲ್ ಹುಡುಗರು ಏನು ಅವ್ರಿಗೇನು ಕಡಿಮೆ ಏನಿಲ್ಲ, ಕೆಪಾಸಿಟಿ ಚೆನ್ನಾಗಿ. ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮಾಡೋಕ್ಕೆ ಕೆಪಾಸಿಟಿ ಇದೆಲ್ಲ ಚೆನ್ನಾಗಿ ಭಾಳ. ಆ ದೃಷ್ಟಿಯಿಂದ ನಾನು ಏನೆಲ್ಲ ಮಾಡಕ್ಕೆ ಸಾಧ್ಯ ಇಲ್ಲಿ ಅಂತ ಅಂದ್ಬಿಟ್ಟು ನೋಡೋಣ ಅಂತೇಳಿ ಹೋಗಿದ್ದೆ. ನಾನು ಆಗಲೇ ಹೇಳಿದ್ದೇನೆ, ನಾನು ಚೀಫ್ ಮಿನಿಸ್ಟರ್ನು ಎಚ್ ಕೆ ಪಾಟೀಲ್ ಅವ್ರಿಗೆ ಹೇಳಿ ಒಂದು ಸ್ಪೆಷಲ್ ಕರಾವಳಿ ಪ್ರದೇಶಕ್ಕೆ ಒಂದು ನಮ್ಮ ಟೂರಿಸಂ ಇದನ್ನು ಪಾಲಿಸಿನ ಮಾಡಬೇಕು ಅಂತ ಅದನ್ನೆಲ್ಲ ತಯಾರು ಮಾಡ್ತೇವೆ. ಸೊ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಈ ಬೀಚು, ಮುರುಡೇಶ್ವರ ಈ ಭಾಗದಲ್ಲಿರುವಂಥ ಬೀಚು, ಇನ್ನು ಯಾವ ಗೋವಾಗೇನು ಕಡಿಮೆ ಏನಿಲ್ಲ ಈ ಬೀಚು. ಇಲ್ಲಿ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು, ಚೆನ್ನಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ. ಸೊ ಇದೆಲ್ಲ ಆಗಿದೆ. ಎಲ್ಲ ಥರದ ನನ್ನ ಎಂಟರ್ಟೈನ್ಮೆಂಟ್ಗಿನ್ನ ಮುಂದಕ್ಕೆ ನಾನು ಯಾವತ್ತೂ ನನ್ನ ಕಣ್ಣು ನಂಬೋನು, ಕಿವಿಲ್ಕೆ ನಂಬಲ್ಲ. ನಾನು ಕಣ್ಣಲ್ಲಿ ಏನು ನಾನು ನೋಡ್ತೀನಲ್ಲ, ಅದು ಮಾತ್ರ ನನಗೆ ಸಮಾಧಾನ. ಅದಕ್ಕೆ ನನ್ನ ಕಣ್ಣಲ್ಲೇ ನಾನು ನೋಡೋಣ ಅಂತೇಳಿ ಹೋಗಿದ್ದೆ. ಇವ್ರು ನೋಡಿ, ನಮ್ಮ ಫಿಶರೀಸ್ ಮಿನಿಸ್ಟರ್ ಬಿದ್ದುಬಿಟ್ರು ಹಂಗೆ ಸಮುದ್ರದ ಒಳಗಡೆ. 2 ಗಂಟೆ ಈಜೊಡಿದ್ದಾರೆ ಅವರು. ನಾನು ನಮ್ಮ ಸಿರ್ಸಿ ಮೇಲೆ ಭೀಮಾ ನಾಯ್ಕರೆಲ್ಲ ಒಂದು ಟ್ರಯಲ್ ನೋಡಿದೆಲ್ಲ, ಭಾಳ ಸಂತೋಷ ಆಯಿತು. ಸೊ ನಿಮ್ಮದು ಎಲ್ಲ ಚೆನ್ನಾಗಿ ನಮಗೆ ಸಹಕಾರ ಇದೆ, ಯಾಕೆಂದರೆ ಇಲ್ಲಿ ಆಚಾರ ವಿಚಾರ ಚೆನ್ನಾಗಿ ಪ್ರಚಾರ ಆಗಬೇಕು. ಓಕೆ, ಬೇರೆ ಫಲಿತಾಂಶ ಗೆದ್ದೇ ಗೆಲ್ತೀವಿ. ಈಗ ನಿಮ್ಮ ಏನು ಎಕ್ಸಿಟ್ ಪೋಲ್ ಬರ್ತಾ ಇದೆಯಲ್ಲ, ಅದು ರಿವರ್ಸ್ ಆಗ್ತದೆ. ನಾನು ರೆಕಾರ್ಡ್ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಹೇಳ್ತೀನಿ, ಇದನ್ನು ತೋರಿಸ್ಬೇಕು ನೀವು. ಎಕ್ಸಿಟ್ ಪೋಲ್ ಫಲಿತಾಂಶ ರಿವರ್ಸ್ ಆಗ್ತದೆ. ಮಹಾರಾಷ್ಟ್ರ ನೋಡಪ್ಪ, ನನಗೆ ಮಹಾರಾಷ್ಟ್ರದ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಹೋಗಿ ಪ್ರಚಾರ ಮಾಡಿ ಬಂದಿದ್ದೀನಿ, ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮ ಜನಕ್ಕೆಲ್ಲ ಇದೆ. ಖರ್ಗೆ ಸಾಹೇಬರು ಕೂಡ ಹೇಳಿದ್ರು, ಬೈ ವಿತಿನ್ ಮಾರ್ಜಿನಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೀವಿ ಅಂತ ನನಗೆ ಹೇಳಿದ್ದಾರೆ. ಅವರು ಎಲ್ಲ ಲೀಡರ್ಸ್ ಹತ್ರ ಮಾತಾಡಿದ್ರು. ನಾನು ಪ್ರಚಾರಕ್ಕೆ ಹೋಗಿದ್ದೆ, ನನ್ನ ಕಣ್ಣಿಗೆಲ್ಲ ಚೆನ್ನಾಗೇ ಕಾಣ್ತು. ತಟ್ಟೆ ಮರ ಏಟಿದೆಯಲ್ಲ, ದಿಗ್ ಬಿದ್ದಿದೆಯೋ ನೋಡ್ಬೇಕು. ಜಾರ್ಖಂಡಲ್ಲೂ ಸಹಿತ ಸರ್, ಈಗ ಚನ್ನಪಟ್ಟಣದಲ್ಲಿ ಎಲ್ಲ ಎಕ್ಸಿಟ್ ಪೋಲ್ ಅಲ್ಲಿ ಸೋಲ್ತಾರೆ ಅಂತಾನೆ ಬರ್ತಾ ಇರೋದು. ಎಸ್ಪೆಷಲಿ ಜಮೀರ್ ಅಹಮದ್ ಹೇಳಿಕೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿಗೆ 16,000 ವೋಟ್ ಮಾತ್ರ ಬಂದಿತ್ತು. ಬರೀ 14,000 ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು. ನಾನು ಗೆದ್ದಿರ್ಬೋದು, ನಮ್ಮ ಬಾಲಕೃಷ್ಣ ಗೆದ್ದಿದ್ರು, ನಮ್ಮ ಇಕ್ಬಾಲ್ ಹುಸೇನ್ ಗೆದ್ದರು. ಆ ಕ್ಷೇತ್ರದಲ್ಲಿ ನಮಗೆ ವೋಟ್ ಕಡಿಮೆ ಬಂದಿತ್ತು. ನಮ್ಮ ಡ್ಯೂಟಿ ನಾವು ಮಾಡಿದ್ವಿ, ಗೆದ್ದೇ ಗೆಲ್ತೀವಿ ಆತ್ಮವಿಶ್ವಾಸ ನನಗಂತೂ ಇದೆ. ಹೇಳ್ತಾರೆ ಸರ್, ಈಗ ಜಮೀರ್ ಅಗೇನ್ಸ್ಟ್ ಆಕ್ಷನ್ ಯಾಕೆ ತಡ ಆಯ್ತು ಅಂತ ಗೊತ್ತಿಲ್ಲ ಅಂತ ಸರ್. ನೋಡಿ, ನಮ್ಮ ಇಂಟರ್ನಲ್ ನಾನು ಅವ್ನು ಬುದ್ಧಿ ಹೇಳಿದ್ದೀನಿ, ಈಸ್ ಎ ಗುಡ್ ವರ್ಕರ್, ಒಳ್ಳೆ ಕೆಲಸ ಅಂತ ಪಾಕ್ಷಿತ್ ಮಾಡ್ತಾನೆ. ಕೆಲವು ಸ್ಟೇಟ್ಮೆಂಟ್ಗಳು ಮಾಡಿದ್ರೆ ನಾನು ತಪ್ಪು ಅಂತ ನಾನು ಹೇಳಿದ್ದೀನಿ ಅಷ್ಟೇ. ಈಗ ಸಂಪುಟ ವಿಸ್ತರಣೆಯ ಬಗ್ಗೆ ಮಾತ್ರ ಕೇಳಿ ಬರ್ತದೆ ಸರ್, ಹೊಸಬರಿಗೆ ಏನಾದರೂ ಅವಕಾಶ ಕೊಡ್ತೀರಾ ಸರ್ ಈ ಬಾರಿ? ನಾನು ಇನ್ನ ಚೀಫ್ ಮಿನಿಸ್ಟರ್ ಅಲ್ಲಪ್ಪ, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್. ಸಂಪುಟ ಸಿದ್ಧ ಮಾಡೋರು ಸಿದ್ದರಾಮಯ್ಯ. ಜಮೀರ್ ಅಹಮದ್ ಹೇಳಿಕೆಯನ್ನು ಖಂಡನೆ ಮಾಡ್ತಾ ಇದ್ದಾರೆ, ನೀವು ಇವಾಗ ಹೇಳಿದ್ರೆ ಅದೇ ರೀತಿ ಪಕ್ಷದ ಒಂದೊಂದ್ ಕಡೆ. ನಾನು ಪಾರ್ಟಿ ಪ್ರೆಸಿಡೆಂಟ್ ಹೇಳಿದ್ದೀನಿ, ನನಗಿನ್ನ ಇನ್ಯಾರೇ ಬೇಕು. ಪಾರ್ಟಿ ಪ್ರೆಸಿಡೆಂಟ್ ನಾನೇ. ಒಂದು ವಾರದ ಮುಂಚಿತವಾಗೇನೆ ಅವ್ನು ತಿಳುವಳಿಕೆ ಹೇಳಿದ್ದೀನಿ, ಅದನ್ನು ಅರಿವಾಗಿದೆ. ಕ್ಷಮಾಪಣೆನೂ ಕೇಳಿದ್ದಾರೆ. ನಥಿಂಗ್ ಡೂಯಿಂಗ್. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್